ಇನ್ನು ಮೈಸೂರಿನಲ್ಲಿ ಸಮಾವೇಶ ಆದರೆ ಮಂಗಳೂರಿನಲ್ಲಿ ಇವತ್ತು ರೋಡ್ ಶೋ ಅನ್ನ ಮಾಡಲಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವ ಮಂಗಳೂರಿನಲ್ಲಿ ಇವತ್ತು ಮೋದಿ ಮೇನಿಯಾ ನಡೆಯಲಿದೆ. ಸೊ ಇವತ್ತು 2 ಕಿಲೋಮೀಟರ್ ರೋಡ್ ಶೋ ಅನ್ನ ಪ್ರಧಾನಿ ಮೋದಿ ನಡೆಸಲಿದ್ದಾರೆ. ಮೋದಿ ರೋಡ್ ಶೋಗೆ ಈಗ ಸಕಲ ಸಿದ್ಧತೆ ಎಲ್ಲವೂ ಕೂಡ ಆಗಿದೆ. 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಈಗ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ನಾರಾಯಣಗುರು ಸರ್ಕಲ್ನಿಂದ ನವಭಾರತ್ ಸರ್ಕಲ್ ವರೆಗೂ ಕೂಡ ರೋಡ್ ಶೋ ನಡೆಯುತ್ತೆ. ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ, ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಸೊ ರಾತ್ರಿ 9ಕ್ಕೆ ರೋಡ್ ಶೋ ಅಂತ್ಯವಾಗುವಂತಹ ಸಾಧ್ಯತೆ ಇದೆ ಈಗ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಕ್ಷಿಣ ಕನ್ನಡದಿಂದ. ಸುಖಪಾಲ್, ಈಗ ಯಾವ ರೀತಿಯಾಗಿ ತಯಾರಿ ಆಗಿದೆ, ಹೇಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇಷ್ಟು ಝಲಕನ್ನು ತೋರಿಸಬಹುದಾ ಸುಖಪಾಲ್? ಅರುಣ್, ಮೋದಿ ಅವರ ಭೇಟಿಗೆ, ಅವರ ರೋಡ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. ಮಂಗಳೂರು ನಗರ ಸಂಪೂರ್ಣ ಸಜ್ಜಾಗಿದೆ. ಎಲ್ಲ ರೀತಿಯಾದಂಥ ಭದ್ರತೆ, ಅದರ ಜೊತೆಗೆ ಸಿದ್ಧತೆಯು ತಯಾರಾಗಿರುವಂಥದ್ದು. ನಾನೀಗ ಮಂಗಳೂರಿನ PVS ಸರ್ಕಲ್ ಬಳಿ ಇರುವಂಥದ್ದು. ಇದು ಮೋದಿ ಅವರು ಸುಮಾರು ಲಾಲ್ಬಾಗ್ ಆಗಿ ಆ ಬಳಿಕ PVS ಸರ್ಕಲ್ಗೆ ಬರ್ತಾರೆ. ಆ ಬಳಿಕ ನವಭಾರತ್ ಸರ್ಕಲಲ್ಲಿ ಈ ಒಂದು ಅವರ ರೋಡ್ ಶೋ ಕೊನೆಗೊಳ್ಳುವಂಥದ್ದು. ಸುಮಾರು 7:45 ಸುಮಾರಿಗೆ ಮಂಗಳೂರಿನ ನಾರಾಯಣಗುರು ಸರ್ಕಲ್ಗೆ ಮೋದಿ ಅವರು ಬರ್ತಾರೆ. ಅಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಆ ಬಳಿಕ ಅವರು ಲಾಲ್ಬಾಗ್, ಬಲ್ಲಾಲ್ಬಾಗ್ ಮತ್ತು MG ರೋಡು, PVS ಸರ್ಕಲ್ ಆಗಿ ನವಭಾರತ್ ಸರ್ಕಲಲ್ಲಿ ಅವರ ರೋಡ್ ಶೋ ಕೊನೆಗೊಳ್ಳುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಲಾಗಿದೆ. ಈಗಾಗಲೇ ಎಲ್ಲ ಭದ್ರತೆಗಳು ರೆಡಿಯಾಗಿರುವಂಥದ್ದು. 3 ಗಂಟೆ ಬಳಿಕ ಈ ರಸ್ತೆ ಸಂಪೂರ್ಣವಾಗಿ ಯಾವುದೇ ವಾಹನ ಇಲ್ಲದೆ ಸಂಪೂರ್ಣ ಬಂದ್ ಆಗಲಿಕ್ಕೆ ಇದೆ. SPG ಅವರ ಸೂಚನೆ ಹಿನ್ನೆಲೆಯಂತೆ ಈಗ ಎರಡೂ ಬದಿಯಲ್ಲೂ ಬ್ಯಾರಿಗೇಡ್ಗಳನ್ನು ಹಾಕಲಾಗಿದೆ. ಈ ಬ್ಯಾರಿಗೇಡ್ನ ಎರಡೂ ಭಾಗದಲ್ಲಿ ಅಭಿಮಾನಿಗಳು, BJP ಕಾರ್ಯಕರ್ತರು ನಿಲ್ತಾರೆ. ಮಧ್ಯದ ಭಾಗದಲ್ಲಿ ಪೊಲೀಸರು ಇರ್ತಾರೆ. ಆ ಬಳಿಕ ರಸ್ತೆಯ ಮಧ್ಯದಲ್ಲಿ ರೋಡ್ ಶೋ ನಡೀತದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಸುಮಾರು 2,500ಕ್ಕೂ ಅಧಿಕ ಪೊಲೀಸರು ಈ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಸುಮಾರು 60 ಜನ ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಬರ್ತಾ ಇರುವಂಥದ್ದು. ಈ ಒಂದು ರೋಡ್ ಶೋ ಆಗುವಂಥ ಸಂದರ್ಭದಲ್ಲಿ ಕರಾವಳಿಯ ಕೆಲವೊಂದು ಜಾನಪದ ನೃತ್ಯಗಳನ್ನು ತೋರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸುಮಾರು 6 ವೇದಿಕೆಗಳನ್ನು ಈ ರೀತಿಯಾಗಿ ರೆಡಿ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಇರುವಂಥ ಕಾರ್ಯಕ್ರಮಗಳೇನಂತ ಹೇಳಿದರೆ, ಕರಾವಳಿಯ ಕೆಲವೊಂದು ವೈಶಿಷ್ಟ್ಯತೆಗಳನ್ನು ತೋರಿಸುವುದು, ಯಕ್ಷಗಾನ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಜಾನಪದ ನೃತ್ಯಗಳಾಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದು ವಿಶೇಷತೆಗಳನ್ನು ಈ ವೇದಿಕೆಯಲ್ಲಿ ತೋರಿಸಲಿಕ್ಕೆ ಇರುವಂಥದ್ದು. ಅದರ ಜೊತೆಗೆ ಮೋದಿ ಅವರು ಬರುವಂಥ ಹಾದಿ ಉದ್ದಕ್ಕೂ ಪುಷ್ಪ ಅರ್ಚನೆ ಮಾಡಲಿಕ್ಕೆ ಎಲ್ಲ ಮೋದಿ ಅಭಿಮಾನಿಗಳು ತಯಾರಿಗಳನ್ನು ಮಾಡಿದ್ದಾರೆ. ಅಂದರೆ ಬ್ಯಾರಿಕೇಡ್ ಏನಿದೆ, ಇಲ್ಲಿ ಕಾಣುವಂಥ ಬ್ಯಾರಿಕೇಡ್ ಏನಿದೆ, ಇದರ ಮಧ್ಯದ ಭಾಗದಲ್ಲಿ ಈಗ ಪೊಲೀಸರು ನಿಲ್ಲುವಂಥದ್ದು. ಅದರ ರಸ್ತೆಯಲ್ಲಿ ಮೋದಿ ಅವರ ಶೋ ಆಗುತ್ತೆ, ರೋಡ್ ಶೋ ಆಗುತ್ತೆ. ಅದರ ಎರಡೂ ಭಾಗದಲ್ಲಿ, ಅಂದರೆ ಇನ್ನೊಂದು ರಸ್ತೆಯನ್ನು ಕಾಣ್ತಾ ಇದೆ, ಈ ವಾಹನಗಳು ಬರುವಂಥ ರಸ್ತೆ ಇದೆ, ಆ ರಸ್ತೆಯಲ್ಲಿ ಜನರು, ಅಭಿಮಾನಿಗಳು ಇರ್ತಾರೆ. ಹಾಗಾಗಿ ಸುಮಾರು 1 ಲಕ್ಷಕ್ಕೂ ಅಧಿಕ ಮಂದಿ ಸೇರುವಂಥ ನಿರೀಕ್ಷೆ BJP ಪಾಳ್ಯದಲ್ಲಿದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಈ 2 ಕಿಲೋಮೀಟರ್ ರಸ್ತೆ ಏನಿದೆ ಅದರ ಉದ್ದಕ್ಕೂ ಜನರನ್ನು ನಿಲ್ಲಿಸುವಂಥ ಕೆಲಸಗಳಾಗುತ್ತೆ. ಭಾಳಷ್ಟು ನಿಧಾನಗತಿಯಲ್ಲಿ ರೋಡ್ ಶೋ ಸಾಗುತ್ತೆ. ಅಂದರೆ ಕೇವಲ 2 ಕಿಲೋಮೀಟ್ರನ್ನು 1 ಗಂಟೆಯ ಕಾಲ ರೋಡ್ ಶೋ ನಡೆಯುವಂಥದ್ದು. ಅದರ ರಿಹರ್ಸಲ್ ನಡೆದಂಥ ಸಂದರ್ಭದಲ್ಲೂ ನಾವು ಅವರನ್ನು ಗಮನಿಸಿರುವಂಥದ್ದು. ಭಾಳಷ್ಟು ನಿಧಾನಗತಿಯಲ್ಲಿ ರೋಡ್ ಶೋ ನಡೆಯುತ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಜನರು ಯಾರಿದ್ದಾರೆ ಅವರನ್ನು ಭಾಳಷ್ಟು ಹತ್ತಿರದಿಂದ ನೋಡುವಂಥದ್ದು. ಜೊತೆಗೆ ಮೋದಿಯವರನ್ನು ನೋಡಲಿಕ್ಕೆ ಅಭಿಮಾನಿಗಳಿಗೆ, BJP ಕಾರ್ಯಕರ್ತರಿಗೆ ಭಾಳಷ್ಟು ಹತ್ತಿರದಲ್ಲಿ ಸಾಧ್ಯ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ಲ್ಯಾನನ್ನು ಮಾಡಿರುವಂಥದ್ದು. ಮೊದಲು ಸಮಾವೇಶ ಇತ್ತು, ಆದರೆ ಸಮಾವೇಶಕ್ಕಿಂತಲೂ ಇದುವೇ ಉತ್ತಮ ಅನ್ನುವಂಥ ಮೋದಿ ಅವರ ಸೂಚನೆಯಲ್ಲೇ ಈ ರೀತಿಯಾದಂಥ ರೋಡ್ ಶೋಗೆ ಬದಲಾವಣೆ ಮಾಡಲಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಹಾಗಾಗಿ ಇವತ್ತಿನ ಸಂಜೆಯ ರೋಡ್ ಶೋಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.